ಈಗ ನಮ್ಮ ರೈತರ ಒಂದು ನಮ್ಮ ಮೇಲೆ ಏನು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಆ ಒಂದು ಇದನ್ನು ನಾವು ಒಳ್ಳೆ ಉಳಿಸ್ಬೇಕು, ಒಳ್ಳೆ ಯೋಜನೆಗಳು ತರಬೇಕು. ಇನ್ನು ಬೆಂಗಳೂರಲ್ಲಿ ಯಥೇಚ್ಛವಾಗಿ ಆಪ್ಕಾಮ್ಸ್ ಬೆಳಿಬೇಕು ಅಂತ ನಾನು ಈ ವಾಹಿನಿ ಮೂಲಕ ನಮ್ಮಲ್ಲಿ ಹೇಳ್ತಾ ಇದ್ದೀನಿ. ಇದು ಒಂದು ಮರಿಗೌಡರು ಕಟ್ಟಿರೋಂಥ ಸಂಸ್ಥೆ. ನಾನು ಒಂದು ಅಧ್ಯಕ್ಷನಾಗಿ ಸೇವೆ ಮಾಡೋದಕ್ಕೆ ಅವಕಾಶ, ನಾನು ಒಂದು ನನ್ನ ಸಣ್ಣ ಆಡಳಿತ ಸೇವೆಯನ್ನು ಮಾಡಿದ್ದೀನಿ ಈ ಸಂಸ್ಥೆಗೆ. ಮುಂದೆ ಮಾಡ್ತೀವಿ, ನಿರ್ದೇಶಕರಾಗಿ ಮಾಡ್ತೀವಿ. ನಮ್ಮ ಒಂದು ನಾಯಕರು ಎಲ್ಲ ಶ್ರಮ ಬಿದ್ದು ನಮಗೆ ಒಳ್ಳೆಯ ಒಂದು ಬಹುಮತದಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ. ನಮ್ಮೆಲ್ಲ ಬೆಂಗಳೂರು ನಗರ ಜಿಲ್ಲೆ ರೈತ ಬಾಂಧವರಿಗೂ ನಮ್ಮ ನಾಯಕರಿಗೂ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀವಿ. ನಮ್ಮ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ. ಎಲ್ಲ ರೈತ ಬಾಂಧವರು, ನಮ್ಮ ಬೆಂಗಳೂರು ನಗರ ಜಿಲ್ಲೆ ರೈತರು ಕುಟುಂಬದ ಎಲ್ಲ ಸದಸ್ಯರು ಬಂದಿದ್ದಾರೆ. ಎಲ್ರಿಗೂ ವಾಹಿನಿ ಮುಖಾಂತರ ಕೃತಜ್ಞತೆ ಸಲ್ಲಿಸ್ತೀವಿ. ಮರಿಗೌಡರು ಬಿಟ್ಟಾಕಿರೋ ಸಂಸ್ಥೆ ಮುಖ್ಯವಾಗಿ ತಾವು ಖಂಡಿತ. ಈಗಾಗಲೇ ನಾನು TAPMCಯಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ರೈತರ ಬಗ್ಗೆ ಎಲ್ಲ ಕಷ್ಟ ಗೊತ್ತು ನನಗೆ. ರೈತರಿಗೆ ಏನು ಬೇಕಾದ್ರೂ ನಾನು ನಿಂತು ಅವ್ರಿಗೋಸ್ಕರ ಇನ್ನು ದುಡಿತೀನಿ, ನನ್ನ ಅಧಿಕಾರ ಇಟ್ಕೊಂಡು ದುಡಿತೀನಿ. ಮುಖ್ಯವಾಗಿ ರೈತರಿಗೆ ಒಂದು ಬೆಲೆ ಸಿಗ್ತಿಲ್ಲ. ಸೊ ಇದಕ್ಕೆ ತಾವು ಇದ್ರ ಬಗ್ಗೆ ನಮ್ಮ ಸಾಹೇಬರು ತಾವು ಗೈಡ್ಲೈನ್ಸ್ ತಗೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಲಾಲ್ಬಾಗೆಲ್ಲ ಮಾಡಬೇಕು ಅಂತ ನಮ್ಮ ಯೋಗೇಶ್ವರ ಅವರು ಇದು ಮಾಡವ್ರೆ. ಅವರು DK ಶಿವಕುಮಾರ್, DK ಸಾಹೇಬರು ಮಾರ್ಗದರ್ಶನದಲ್ಲಿ, DK ಸುರೇಶ್ ಅವ್ರ ಮಾರ್ಗದರ್ಶನದಲ್ಲಿ ಮುಂದಿನ ಇದರಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಅಧ್ಯಕ್ಷ ಆಗೋ ಚಾನ್ಸ್ ಏನಿದೆ ಸರ್? ಅದು ನಾವು ಹೇಳೋದಲ್ಲ, ಅದು ಇನ್ನೂ ಹೊಸಬ ಇದಕ್ಕೆ, ಅದೆಲ್ಲ ನಮ್ಮ ದೊಡ್ಡವರು ತೀರ್ಮಾನ ಮಾಡ್ತಾರೆ. ಆಯ್ಕೆಯಾದಂಥ ಕಾಂಗ್ರೆಸ್ಸಿನ ಪಕ್ಷದ 2 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭೈರಪ್ಪನವರು ಮತ್ತು ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಉದ್ದೇಶ ರೈತರಿಗೆ ಅನುಕೂಲ ಆಗಲಿ, ಚನ್ನಪಟ್ಟಣದಲ್ಲಿ ಒಂದು ಒಳ್ಳೆ ಗೋಡನ್ ಕಟ್ಟಿಸ್ಲಿ, ಮತ್ತು ಚನ್ನಪಟ್ಟಣದ ರೈತರಿಗೆ ಒಂದು ಫ್ರೀಯಾದ ವೆಹಿಕಲ್ ಕೊಟ್ಟು ಇದು ಹಾಪ್ಕಾಮ್ಸ್ಗೆ ಬಂದು ಅಲ್ಲಿ ಒಳ್ಳೆ ಬೆಲೆ ಸಿಗೋ ಹಾಗೆ ಮಾಡ್ತಾರೆ ಅಂತ ನಂಬಿ ಇವ್ರನ್ನೆಲ್ಲ ಗೆಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ನಿಂತ್ಕೊಂಡ್ರೆ ಒಂದು ಓಟು ನಾವು ಯಾರ ಮನೆಗೂ ಹೋಗಿ ಕೇಳಬಾರ್ದು, ಅವರೇ ಬಂದು ಹಾಕುವಂಥ ಒಂದು ಪ್ರಯತ್ನದಲ್ಲಿ ಇವರು ಮುನ್ನಡೆಸ್ಕೊತಾರೆ ಅಂತ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಯುವಕರನ್ನ. ನಾನು 20 ವರ್ಷದಿಂದ ಹಾಪ್ಕಾಮ್ಸ್ ಡೈರೆಕ್ಟರ್ ಆಗಿದ್ದೆ. ಭಾಳಷ್ಟು ವರ್ಕರ್ಸ್ಗೆ ನಾನು ಸಹಾಯ ಮಾಡಿದ್ದೀನಿ. ಅದನ್ನು ಹೇಳ್ಕೊಬಾರ್ದು, ಅವ್ರ ಬಾಯಲ್ಲಿ ಕೇಳಬೇಕು. ಹೇಳ್ಕೊಂಡ್ರೆ ಅದನ್ನು ಮಾಡಿದ್ದು ಪ್ರಯೋಜನಕ್ಕೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಭಾಳ ಹಾಪ್ಕಾಮ್ಸು ಭಾಳ ಹಿಂದೆ ಹೋಗಿದೆ. ಈಗ ಸರ್ಕಾರ ನಮಗೆ 15 ಕೋಟಿ ಅನುದಾನ ಕೊಟ್ಟಿದೆ ಬಡ್ಡಿ ವೃತ್ತದಲ್ಲಿ. ಅದನ್ನು ಪ್ರದೀಪ್ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಕಾಂಗ್ರೆಸ್ ಮುಖಂಡರೆಲ್ಲ ಹೋಗಿ, ಚನ್ನಪಟ್ಟಣದವರೆಲ್ಲ ಹೋಗಿ ಅವ್ರ ಹತ್ರ ಒಂದು ಕುತ್ಕೊಂಡು ಅದನ್ನು ಬಡ್ಡಿ ಮನ್ನಾ ಮಾಡಿಸಿದ್ರೆ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಮತ್ತು ರೈತರಿಗೆ ಅವತ್ತು ಹಾಕಿದ್ದು ಬೆಳೆಗೆ ಅವತ್ತೇ ನಾವು ಹಣ ವರ್ಗಾವಣೆ ಮಾಡೋಂಥ ಶಕ್ತಿ ನಮ್ಮ ಹಾಪ್ಕಾಮ್ಸ್ಗೆ ಬರುತ್ತೆ ಅಂತ ಹೇಳ್ತಾ, ನಮ್ಮ ಎಲ್ಲ ರೈತ ಮತಬಾಂಧವರಲ್ಲಿ ಮತ್ತು ಕಾಂಗ್ರೆಸ್ ನಾಯಕರಲ್ಲಿ ನಮಗೆ 15 ಕೋಟಿ ಕೊಟ್ಟಂಥ ಸರ್ಕಾರ ಬಡ್ಡಿ ಸಹಿತ ಮಾಡಬೇಕು ಅಂತ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಕೇಳಿಕೊಂಡು ಎಲ್ಲ ನಾಯಕರುಗಳು ಕೈ ಮುತ್ತು ಕೇಳ್ಕೊತೀನಿ. ಈಗ ನಮ್ಮದೇ ಸರ್ಕಾರ ಇರೋದ್ರಿಂದ, ನಮ್ಮವರೇ DCM ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು CM ಆಗ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮ ನಾಯಕರಿಗೆಲ್ಲ ಹೋಗಿ ಕೇಳಿಕೊಂಡ್ರೆ ನಮ್ಮ ಇಡೀ 5 ಜಿಲ್ಲೆಗಳಿಗೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಮೂಲಕ ನಿಮ್ಮ ವಾಹಿನಿಯಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಿಮಗೂ ಮತ್ತು ನಮ್ಮ ಹಾಪ್ಕಾಮ್ಸ್ ಬಂಧುಗಳಿಗೂ ವಂದಿಸ್ತೇನೆ. ಮುಂದಿನ ದಿನಗಳಲ್ಲಿ ಅದೊಂದು ಮಾಡಿದ್ರೆ ನಮ್ಮ ಹಾಪ್ಕಾಮ್ಸ್ ಮುಂದಕ್ಕೆ ಬರ್ತದೆ. ಬಡ್ಡಿ ರಹಿತ 15 ಕೋಟಿ ಸಾಲನ ನಾವು ಬಡ್ಡಿ ರಹಿತ ಮಾಡ್ಕೊಂಬರ್ಬೇಕು ಸರ್ಕಾರದಿಂದ. ಅದು ಒಂದು ದೊಡ್ಡ ಉದ್ದೇಶ. ಮತ್ತು ರೈತರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಚನ್ನಪಟ್ಟಣದಿಂದ ಮತ್ತು ಎಲ್ಲ ಜಿಲ್ಲೆಗಳಿಂದ. ಅದೊಂದು ಮಾಡಿದ್ರೆ ನಮ್ಮ ಹಾಪ್ಕಾಮ್ಸು ಮುಂದಕ್ಕೆ ಬರ್ತದೆ. ಚನ್ನಪಟ್ಟಣದ ಶಾಸಕರಾದ ಜನಪ್ರಿಯ CP ಯೋಗೇಶ್ವರ ಅವ್ರಿಗೆ ಸಪೋರ್ಟ್ ಮಾಡಿದಂಥ ನನ್ನ ಪ್ರದೀಪ ಅವ್ರಿಗೆ ಮತ್ತು ಶಿವಮದಣ್ಣವ್ರಿಗೆ ಎಲ್ಲರಿಗೂ ಹೊಂದಿಸುತ್ತಾ, ಹಾಗೂ ಮತ್ತು ಇಲ್ಲಿ ಹಾಪ್ಕಾಮ್ಸಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಾಂಧವ ಮಿತ್ರರು ನಮಗೆ ಎಲೆಕ್ಷನ್ನಲ್ಲಿ ಓಟ್ ಹಾಕಿರೋರು ಅವ್ರಿಗೆಲ್ಲರಿಗೂ ಹೊಂದಿಸುತ್ತಾ ಈ ಮೂಲಕ ಅವರಿಗೆ ಧನ್ಯವಾದಗಳನ್ನೇ ಹೇಳ್ತಾ ಇದ್ದೀನಿ. ಚನ್ನಪಟ್ಟಣ, ರಾಮನಗರ 4 ತಾಲೂಕಿನಲ್ಲೂ ಕೂಡ ಇವತ್ತು ಚುನಾವಣೆ ನಡೆದಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ 2 ಕ್ಯಾಂಡಿಡೇಟ್ ಗೆದ್ದಿದ್ದೀವಿ, ಪ್ರದೀಪ್ ಮತ್ತು ಬೈರೇನವರು. ಇನ್ನೊಂದು ಕ್ಯಾಂಡಿಡೇಟ್ ಶಿವಮೊಗ್ಗದವರು ಗೆಲ್ಲಬೇಕಾಗಿತ್ತು, ಕಾರಣಾಂತರದಿಂದ ವ್ಯತ್ಯಾಸ ಆಗದೆ ನಮಗೆ ಒಳ್ಳೆ ಜಯ ಸಿಕ್ಕಿದೆ. ಹಾಪ್ಕಾಮ್ಸಿನ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಎಲ್ಲ ರೈತ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿರೋದಕ್ಕೆ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಈ ಹಿಂದಿನ ಸಾಲಲ್ಲಿ ಸಹ ನಾನು ನಿರ್ದೇಶಕನಾಗಿ ಹಾಪ್ಕಾಮ್ಸ್ ಸಂಸ್ಥೆಯಲ್ಲಿ ಸೇವೆ ಮಾಡಿದ್ದೀನಿ. 2016-17ನೇ ಸಾಲಿನಲ್ಲಿ ಅಧ್ಯಕ್ಷನಾಗಿ ನಾನು
ಒಂದು ಉತ್ತಮವಾದ ಸೇವೆಯನ್ನು ಮಾಡಿ ಸಂಸ್ಥೆಯನ್ನು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಕಾರಣಕರ್ತನಾಗಿರ್ತೇನೆ. ನನ್ನ ಎಲ್ಲ ಸಹಪಾಠಿ ನಿರ್ದೇಶಕರು ಒಳಗೊಂಡಂತೆ ಈಗಲೂ ಸಹ ಅಷ್ಟೇ ನಾವೇನು ಸರ್ಕಾರದಿಂದ ದುಡಿಯೋ ಬಂಡವಾಳವಾಗಿ ನಾವೇನು 15 ಕೋಟಿ ತೆಗೆದುಕೊಂಡು ಬಂದಿದ್ದೀವಿ, ಅದಕ್ಕೆ ನಾವು ಬಡ್ಡಿ ಹಣ ಕಟ್ಟೋದು ನಮಗೆ ಭಾಳ ಭಾರವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರೈತರ ಮತ್ತು ಹಳ್ಳಿಗಾಡಿನ ಜನಗಳ ಬಗ್ಗೆ ಇಬ್ಬರಿಗೂ ಸಹ ಭಾಳಷ್ಟು ಆಸಕ್ತಿ ಇರೋದರಿಂದ ನಮ್ಮ ಮೊದಲ ಪ್ರಯತ್ನ ಸರ್ಕಾರ ನಮ್ಮದೇ ಇರೋದರಿಂದ ನಾವು ಇಬ್ಬರನ್ನು ಒಳಗೂಡಿಸಿ ನಮ್ಮ ಬೆಂಗಳೂರು ನಗರದ ರಾಮಲಿಂಗಾರೆಡ್ಡಿ ಸಾಹೇಬರು ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಧಾಕರ್ ಅವರು ಇರ್ಬೋದು, ಇವರಿಬ್ಬರ ಸಹಕಾರದೊಂದಿಗೆ ನಾವು ಈ ಬಡ್ಡಿಯನ್ನು ವಜಾ ಮಾಡಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ನಮ್ಮ ಎಲ್ಲ ನಿರ್ದೇಶಕರ ನಿಯೋಗವಾಗಿ ನಾವು ಬಡ್ಡಿಯನ್ನು ಕಡಿಮೆ ಮಾಡಿಸ್ತೀವಿ. ತದನಂತರ ಆಪ್ಕಾಮ್ಸ್ನಲ್ಲಿ ಬರೀ ಹಣ್ಣು ತರಕಾರಿ ಮಾರಾಟದಿಂದ ಯಾವತ್ತೂ ಆಪ್ಕಾಮ್ಸ್ ನಡೆಯೋದಿಲ್ಲ. ಕಾರಣ ನಮ್ಮ ಮುಂದಿನ ದಿನಗಳಲ್ಲಿ ಪ್ರೊಸೆಸಿಂಗ್ ಯೂನಿಟನ್ನು ಪ್ರಾರಂಭ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಸೊ ನಮಗೆ ಕೊನೆಯ ಚುನಾವಣೆ ಹಂತಕ್ಕೆ ಬಂದಿದ್ದರಿಂದ ಆ ಒಂದು ಯೋಜನೆ ಸ್ಥಗಿತಗೊಂಡಿದೆ. ಈಗ ಮುಂದಿನ ಆಡಳಿತ ಮಂಡಳಿ ಬಂದ ಮೇಲೆ ನಾವು ಆ ಯೋಜನೆಗೆ ಚಾಲನೆ ಕೊಟ್ಟು ರೈತರ ಮತ್ತು ಗ್ರಾಹಕರ ನಡುವೆ ಉತ್ತಮ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಾಕಷ್ಟು ಶ್ರಮಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ.